कर्नाटका दलित संघर्ष समिति की जानिब से प्रेस कॉन्फ्रेंस करते हुए दलित संघर्ष समिति के राज्य संचालक मरियप्पा हल्ली ने बताया कि किस तरह से रियासत में कम्युनल पार्टी के लोग कांतराज रिपोर्ट को रोकने की कोशिश कर रहे हैं, क्योंकि कांतराज रिपोर्ट से ये जाहिर हो चुका है कि रियासत में कौन से तबके के ताल्लुक रखने वाले लोगों की कितनी आबादी है। मरियप्पा हल्ली ने मजीद कहा कि एक अखबार की रिपोर्ट के मुताबिक कर्नाटका में दलित 1 करोड़ 80 लाख, मुस्लिम 70 लाख, लिंगायत 60 लाख, वक्कलिका 50 लाख और बैकवर्ड क्लासेस 45 लाख हैं। इससे ऊंची जात के लोग जो अपने आप को ज्यादा तादाद में होने का दावा करते हैं, उनकी पोल खुल गई है। दलित संघर्ष समिति के राज्य संचालक मरियप्पा हल्ली ने रियासती वजीर आला सिद्धरामैया से गुजारिश की है कि 25 अक्टूबर को होने वाली कैबिनेट मीटिंग में कांतराज रिपोर्ट को कबूल करते हुए इस रिपोर्ट को जारी करें। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರ ಇದೇ 25ರಂದು ಕ್ಯಾಬಿನೆಟ್ ಸಭೆ ನಿರ್ಧರಿಸಿದಂತೆ ಆ ಸಭೆಯಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ವರದಿ ಸಲ್ಲಿಸಿರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂತರಾಜ್ ಅವರ ವರದಿ ಜಾರಿಗೆ ತರಲು 25ನೇ ಕ್ಯಾಬಿನೆಟ್ನಲ್ಲಿ ನಿರ್ಧರಿಸಿದ್ದಾರೆ. ಅದು ನಾವು ಕರ್ನಾಟಕ ಸರ್ಕಾರಕ್ಕೆ ದಲಿತ ಸಂಘರ್ಷ ಸಮಿತಿ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಆ ವರದಿ ಬರಲಿಕ್ಕೆ ಕಾರಣ ಏನಾಯಿತು ಅಂದ್ರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು ಅನೇಕ ಜನ 30 ವರ್ಷಗಳ ಹೋರಾಟದ ಫಲವಾಗಿ ಆ ಆಯೋಗ ರಚನೆಯಾಗಿ ಈಗಾಗಲೇ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗ್ಯದ. ಅದು ಸ್ವೀಕಾರ ಮಾಡ್ಯದ ಸರ್ಕಾರ. ಈ ವರದಿ ಸ್ವೀಕಾರ ಮಾಡಿದ ತಕ್ಷಣ ಈ ರಾಜ್ಯದಲ್ಲಿರ್ತಕ್ಕಂಥ ಜಾತಿವಾದಿ ಪಕ್ಷಗಳು, ಕೆಲವೊಂದು ಜಾತಿವಾದಿ ವ್ಯಕ್ತಿಗಳು ಅದನ್ನು ವಿರೋಧ ಮಾಡಿಸ್ತಕ್ಕಂಥದ್ದು ನಡೆದವು. ಕಾರಣ ಏನು ಅಂತಂದ್ರೆ, ಇದು ಜಾರಿಗೆ ಬಂತಂತಂದ್ರೆ ಏನು ಇಲ್ಲಿವರೆಗೂ ನಾವು ಮೇಲ್ಜಾತಿಯವರು ಬಹಳ ಜನ ಇದ್ದೀವಿ ಅಂತಕ್ಕಂಥದ್ದೇನು ಭಾವಿಸಿದ್ರು, ಅದು ವರದಿಯಲ್ಲಿ ಕಡಿಮೆ ಜನಸಂಖ್ಯೆ ಆಗಿರೋದ್ರಿಂದ ಅವರಿಗೆ ಅಸಮಾಧಾನಗೊಂಡದ. ಆದರೂ ನಾವು ದಲಿತ ಸಂಘರ್ಷ ಸಮಿತಿದವರು ಯಾರಿಗೂ ಅನ್ಯಾಯ ಆಗಿರಬಾರ್ದು. ಮೇಲ್ಜಾತಿ ಇರಲಿ, ಕೆಳಜಾತಿ ಇರಲಿ, ಹಿಂದುಳಿದವರು ಇರಲಿ, ಅಲ್ಪಸಂಖ್ಯಾತ ಯಾರಿಗೂ ಅನ್ಯಾಯ ಆಗಿರಬಾರ್ದು. ಸಮಗ್ರವಾಗಿ ಗಣತಿ ಜಾರಿಗೆ ಬಂತು ಅಂತಂದ್ರೆ ಆ ಜಾತಿ ಅನುಗುಣವಾಗಿ ರಿಸರ್ವೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಕಾಂತರಾಜ್ ವರದಿ ಸೋರಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ SC STದವರು 1,08,00,000, ಅಲ್ಪಸಂಖ್ಯಾತರು 70 ಲಕ್ಷ, ಲಿಂಗಾಯತರು 60 ಲಕ್ಷ, ಒಕ್ಕಲಿಗರು 50 ಲಕ್ಷ, ಹಿಂದುಳಿದವರು 45 ಲಕ್ಷ ಅಂತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ನೋಡಿದ್ದೀವಿ. ಇದೆಲ್ಲ ನೋಡಿದಾಗ ಈಗಾಗಲೇ ಇಲ್ಲಿವರೆಗೂ ರಾಜಕೀಯದಲ್ಲಿ ನಾವು ಭಾಳ ಬಲಿಷ್ಠರಾಗಿದ್ದೀವಿ ಅಂತ ಏನು ಅನುಭವಿಸ್ಯಾರ, ಅವರಿಗೆ ತಲ್ಲಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರದಿ ಜಾರಿಗೆ ಬರಬಾರ್ದು ಅಂತಕ್ಕಂಥದ್ದು ಸರ್ಕಾರದ ಮೇಲೆ ಒತ್ತಡ ಮಾಡಕತ್ತಾರೆ. ಅದು ನಾವು ಇವತ್ತು ತಮ್ಮ ಮುಖಾಂತರ ಅದನ್ನು ಖಂಡಿಸ್ತೀವಿ ಮತ್ತು ಸರ್ಕಾರದ ಮೇಲೆ ಒತ್ತಡ ತರಲಕತ್ತೀವಿ. ನಾವು ಆ ವರದಿ ನೀವು ಅಂಗೀಕರಿಸಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲ 31 ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 22ನೇ ತಾರೀಕು ಧರಣಿ ಕುಂತು ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ನೀವು ಇಮಿಡಿಯೇಟ್ಲಿ ಯಾರಿಗೆ ಮಣಿಯದೆ, ನೀವೇನು ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥ ಸಿದ್ದರಾಮಯ್ಯನವರು, ಸಾಮಾಜಿಕ ನ್ಯಾಯದ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥವರು, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಲಿಕ್ಕೆ ನೀವು ಭದ್ರ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಧರಣಿ ಮಾಡಿ ಅವರಿಗೆ ಮೆಮೊಡಮನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ ಒತ್ತಡವನ್ನು ತರ್ತಿದ್ದೀವಿ. ಅವರು ಸಂಪೂರ್ಣವಾಗಿ ವರದಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ತಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।